ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಷ್ಟು ಖುಷಿ ಇದ್ದೀರಾ, ಎಷ್ಟು ಹ್ಯಾಪಿಯಾಗಿದ್ದೀರಾ? ಆಲ್ ಮೋಕ್ಷಿತಾ ಫ್ಯಾನ್ಸ್, ಹನುಮಂತು ಫ್ಯಾನ್ಸ್, ತ್ರಿವಿಕ್ರಮ್ ಫ್ಯಾನ್ಸ್, ತ್ರಿಮೋಕ್ಷಿ ಫ್ಯಾನ್ಸ್, ಯಾರ್ಯಾರು ಫ್ಯಾನ್ಸ್ ಇದ್ದೀರಾ? ನಿನ್ನೆ ಎಪಿಸೋಡ್ ನೋಡಿದ್ಮೇಲಂತೂ ಫುಲ್ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಡೆಫಿನೆಟ್ಲಿ ವೆರಿ ವೆರಿ ವೆಲ್ ಡಿಸರ್ವಿಂಗ್. ಮೋಕ್ಷಿತಾ ಅವರು ಈ ವಾರದ ಲೇಡಿ ಲಯನ್, ಒಂಥರ ಸಿಂಹಿಣಿ ಥರ ಹಂಗೆ ನುಗ್ಗಿ ಚಚ್ಚಿ ಕೈಗೆ ಗಾಯ ಮಾಡಿಕೊಂಡು ಮೈಕ್ ಪರ್ಚ್ಕೊಂಡು ಯಾವ ರೇಂಜಲ್ಲಿ ಆಡಿದ್ರು ಅನ್ನೋದು ನೀವೆಲ್ಲರೂ ನೋಡಿದ್ದೀರಾ. ಸೊ ಎಷ್ಟೊಂದು ಜನ ಹೇಳ್ತಾ ಇದ್ರು ಇವ್ರಿಗೆ ಆಡಕ್ಕೆ ಬರಲ್ಲ, ಫಿಸಿಕಲ್ ಸ್ಟ್ರೆಂತ್ ಇಲ್ಲ, ಬರೀ ಒಣ ಮಾತಲ್ಲೇ ಮನೆ ಕಟ್ತಾರೆ, ಮಾತಲ್ಲೇ ಅರಮನೆ ಕಟ್ತಾರೆ, ಏನೋ ಕಿಸಿಯೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಎಷ್ಟೊಂದು ಕೆಟ್ಟ ಮಾತಲ್ಲಿ ಎಷ್ಟೊಂದು ಕಾಲೆಳಿತಾ ಇದ್ರು ಇವ್ರನ್ನ ಮೋಕ್ಷಿತಾ ಅವರನ್ನು. ಬಟ್ ಈ ವಾರ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಸುದೀಪ್ ಸರ್ ಅವ್ರನ್ನ ಹೊಗಳಿದ್ರಲ್ವ, ಒಳ್ಳೆ ನಡತೆ ಇದೆ, ಒಳ್ಳೆ ಗುಣ ಇದೆ, ಒಳ್ಳೆ ವ್ಯಕ್ತಿತ್ವ ಇದೆ, ಆದರೆ ನಿಮ್ಮನ್ನು ನೀವು ತೊಡಸ್ಕೊಳ್ಳಿ, ಇದು ಕೇವಲ ಟಾಸ್ಕ್ ಅಂತ ಅಲ್ಲ, ಬಿಗ್ ಬಾಸ್ ಅನ್ನೋದು ಇದು ಒಂದು ವ್ಯಕ್ತಿತ್ವದ ಆಟ ಅಂತ ಅಷ್ಟೊಂದು ಎಚ್ಚರಿಕೆ ಕೊಟ್ಟ ಮೇಲೆ ಅವರು ಅದನ್ನು ಸೀರಿಯಸ್ಸಾಗಿ ತಗೊಂಡು ಈ ವಾರ ತನ್ನಲ್ಲಿರೋ ಕೆಪಾಸಿಟಿ ಯಾರ್ಯಾರು ವೀಕು, ಕೈಲಾಗಲ್ಲ ಅಂದಿದ್ರಲ್ವ, ಸೊ ಅವ್ರ ಮುಂದೆನೇ ಪ್ರೂವ್ ಮಾಡಿ ತೋರಿಸಿದ್ದಾರೆ ಈ ವಾರ. ಯಾವ ರೀತಿ ಇತ್ತು ಸಖತ್ತಾಗಿ. ಸೊ ಮೊದಲು 5 ಗೇಮ್ಸ್ ಏನು ಆಡಿಸಿದ್ರಲ್ವ, ಮಿಡ್ ವೀಕ್ ಎಲಿಮಿನೇಷನ್ ಯಾವ ಒಂದು ಗೇಮ್ಸ್ನ ಮೇಲೆ ಡಿಪೆಂಡ್ ಇತ್ತಲ್ವ, ಸೊ ಪ್ರತಿಯೊಬ್ಬರು ಗೆದ್ದೋರು, ಆ ಒಂದು ಸರಣಿ ಟಾಸ್ಕ್ಗಳಲ್ಲಿ ಗೆದ್ದಿರೋರು. ಸೊ ಮೋಕ್ಷಿತಾ ಅವರು ವೀಕು, ಅವರನ್ನು ತಗೊಂಡ್ರೆ ನಾನು ಗೇಮಲ್ಲಿ ಪಾಯಿಂಟ್ಸ್ನ ಗೆಲ್ಬೋದು ಅಂತ ಒಂದು ನೆಗೆಟಿವ್ ಥಾಟಿಂದ, ನೆಗೆಟಿವ್ ಅಲ್ಲ, ಅದು ಅವ್ರಿಗೆ ಪಾಸಿಟಿವ್ ಆಗೇ ಇರುತ್ತೆ, ಯಾಕಂದರೆ ಇವ್ರು ಸೋತ್ರೆ ಅವ್ರಿಗೆ ಪಾಯಿಂಟ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಇವ್ರನ್ನ ಸೆಲೆಕ್ಟ್ ಮಾಡಿದರು ಪ್ರತಿಯೊಬ್ಬ ಗೆದ್ದಂತಹ ಒಂದು ಆಟಗಾರ. ಸೊ ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಮೋಕ್ಷಿತಾ ಅವರು ತಮ್ಮ 100 ಅಲ್ಲ 200% ಕೊಟ್ಟು, ಕೈ ಗಾಯ ಆದ್ರೂ, ಅಷ್ಟೆಲ್ಲ ನೋವಿದ್ರೂ ಎಲ್ಲೂ ಛಲ ಬಿಡದೆ, ಹಠ ಬಿಡದೆ, ಪ್ರತಿಯೊಂದು ಟಾಸ್ಕಲ್ಲೂ ತಮ್ಮ ಬೆಸ್ಟನ್ನು ಕೊಟ್ಟು, ಎಲ್ಲೂ ಮೋಸ ಮಾಡದೆ, ಅಷ್ಟೇ ಹಾನೆಸ್ಟಾಗಿ, ಅಷ್ಟೇ ನಿಯತ್ತಾಗಿ ಪ್ರತಿಯೊಂದು ಗೇಮನ್ನು ಆಡ್ಕೊತಾ ಬಂದರು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಫಸ್ಟ್ ಗೇಮಲ್ಲಿ ಅವರೇ ಗೆದ್ದರು. ಯಾವ ರೀತಿ ಗೆದ್ದರು ಅಂತ ಹೇಳ್ಬಿಟ್ಟು ಎಷ್ಟು ಫಾಸ್ಟಾಗಿ ಜಾರೋ ಬಂಡಿಯಲ್ಲಿ ಅದು ಎಣ್ಣೆ ಹಚ್ಕೊಂಡು ಸಖತ್ತಾಗಿ ಆಡಿದ್ರು. ಸೆಕೆಂಡ್ ಗೇಮ್ ಅಂತ ಬಂದಾಗ ಆ ಪುರಿಯನ್ನು ಚೀಲದಲ್ಲಿ ಇಟ್ಕೊಂಡು, ಅಲ್ಲೂ ಕೂಡ ಅವರ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಅವ್ರ ಸ್ಟ್ರಾಟಜಿಲಿ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು, ಅವ್ರ ಸ್ಟ್ರಾಟಜಿ ಮಾಡಿದ್ರೆ ಯಾವ ಥರ ನಿಯತ್ತಾಗಿ ಮಾಡ್ಬೋದು, ಹಾನೆಸ್ಟಾಗೂ ಸ್ಟ್ರಾಟಜಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ರು ಸೆಕೆಂಡ್ ಗೇಮಲ್ಲಿ. ನೆಕ್ಸ್ಟ್ ಥರ್ಡಲ್ಲಿ ಅವ್ರ ಬೆರಳುಗಳು 2 ಕೈಯಲ್ಲಿ ರಿಂಗ್ ಹಾಕೋದಿರುತ್ತೆ. ಸೊ ಆ ಒಂದು ನೆಟ್ಟಲ್ಲಿ ಆ ಬೆರಳು ಮುಖಾಂತರ ಪಾಸ್ ಮಾಡೋದಿರುತ್ತೆ. ಸೊ ಆ 3-4 ಬೆರಳುಗಳು ಅಷ್ಟು ನೋವಲ್ಲಿದ್ರೂ ಅದನ್ನು ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ್ದು ಕೂಡ ಲಾಸ್ಟಲ್ಲಿ ಪಾಸ್ ಮಾಡಿದ್ರೂ ಸೆಕೆಂಡ್ ಪ್ಲೇಸಲ್ಲಿ ಇವ್ರು ಬರ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿ ಲಾಸ್ಟಲ್ಲಿ ಅವ್ರು ಅದನ್ನು ಹಾಕ್ತಾರೆ ರಿಂಗ್ಗಳನ್ನ. ಸೊ ನೆಕ್ಸ್ಟ್ ಅಂತ ಬಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ಬಿಟ್ಟು ಆ ಎಲ್ಲ ಮರದ ತುಂಡುಗಳನ್ನ ತೊಗೊಂಬಂದು ಜೋಡಿಸೋದಿರುತ್ತೆ. ಅಲ್ಲೂ ಕೂಡ ಅಷ್ಟೇ. ಸೊ ಅವ್ರು ಆಲ್ರೆಡಿ ಎಲ್ಲ ಟಾಸ್ಕ್ಗಳನ್ನ ಆಡಿದ್ರಿಂದ ಅವ್ರಿಗೆ ಸ್ವಲ್ಪ ಕೈ ಕಾಲುಗಳು ನೋವಿದ್ದರಿಂದ ಅಲ್ಲೂ ಕೂಡ ಎಲ್ಲೂ ಮೋಸ ಮಾಡ್ದಿರ ಚೆನ್ನಾಗೆ ತುಂಬ ಎಫರ್ಟ್ ಅವ್ರದ್ದು ಎಷ್ಟಿದೆಯೋ ಅಷ್ಟು 100% ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಸೋತಿರ್ಬೋದು, ಬಟ್ ಅವರ ಟ್ರೈ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಅಂತ ಬಂದರೆ ಲಾಸ್ಟ್ ಟಾಸ್ಕ್ ಏನಿತ್ತಲ್ವ, ಅದು ಮಿರರಲ್ಲಿ ನೋಡ್ಕೊಳ್ದಿರ ಮತ್ತು ಇದು ಪಝಲ್ ಟಾಸ್ಕ್ ಇತ್ತು. ಅಲ್ಲೂ ಕೂಡ ಅಷ್ಟೇ ಅವರ 100% ಅವ್ರು ಕೊಟ್ಟಿದ್ದಾರೆ. ಸೊ ಎಲ್ಲೂ ಕೂಡ ಅವರು ಮಿರರಲ್ಲಿ ನೋಡ್ಕೊಳ್ದೆ ಅಥವಾ ಕದ್ದು ನೋಡದೆ ಮೋಸ ಮಾಡಿ ಗೆಲ್ಲೋಕ್ಕೆ ಟ್ರೈ ಮಾಡ್ದಿರ ಅವರು ಒಂದು 100% ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಅವರು ಥರ್ಡ್ ಪ್ಲೇಸ್ ತೊಗೊಂಡು 25 ಪಾಯಿಂಟ್ಸ್ ತಗೊಳ್ತಾರೆ. ಸೊ ಒಟ್ಟಾರೆ ಕನ್ಸಿಡರ್ ಮಾಡೋಕ್ಕೋದ್ರೆ 225-250 ಪಾಯಿಂಟ್ಸ್ ಬರುತ್ತೆ ಆ ವಾರದಲ್ಲಿ ಅವ್ರಿಗೆ. ಸೊ ಸೆಕೆಂಡ್ ಪ್ಲೇಸಲ್ಲಿ ಇರ್ತಾರೆ. ಫಸ್ಟ್ ಭವ್ಯ ಅವ್ರು ಇರ್ತಾರೆ. ಸೊ ಗೇಮ್ ಅಂತ ಬಂದಾಗ ಆಡಿ ಕಲೆಕ್ಟ್ ಮಾಡಿರೋ ಪಾಯಿಂಟ್ಸಲ್ಲಿ ಹೈಯೆಸ್ಟ್ ಯಾರಂತ ನೋಡಿದ್ರೆ ನಮ್ಮ ಮೋಕ್ಷಿತಾ ಅವರು ಇರ್ತಾರೆ. ಅವರ ಎಫರ್ಟಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ. ಸೊ ಡೆಫಿನೆಟ್ಲಿ ಯಾರಿಗೆ ಹೋಗುತ್ತೆ ಅಂತ ಕೇಳಿದರೆ, ಒಂದು ಹಾನೆಸ್ಟಿ, ಒಂದು ನಿಯತ್ತು, ಒಂದು ಆಟ, ಪ್ರತಿಯೊಂದು ಎಲ್ಲ ಮನೇಲಿ ಹೊಂದ್ಕೊಂಡು ಹೋಗೋದಿರ್ಬೋದು, ಎಮೋಷ್ನಲಿ ಸ್ಟ್ರಾಂಗ್ ಇರ್ಬೋದು, ಫಿಸಿಕಲಿ ಸ್ಟ್ರಾಂಗ್, ಈ ವಾರದಲ್ಲಿ ಎಲ್ಲ ಪವರ್ ಪ್ಯಾಕ್ಟ್ ಪರ್ಫಾರ್ಮೆನ್ಸ್ ಅಂತ ನೋಡೋಕೆ ಹೋದರೆ ಅದು ಮೋಕ್ಷಿತಾ ಅವರೇ ಅಂತ ನನಗನ್ಸುತ್ತೆ. ಸೊ ನಿಮಗೆ ಯಾರು ಅನಿಸುತ್ತೆ, ಯಾರ ಒಂದು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ಲು ಎಕ್ಸ್ಟ್ರಾಡಿನರಿ ಅಂತ ಅನಿಸುತ್ತೆ? ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ನೆಕ್ಸ್ಟ್ ಅಪ್ಡೇಟ್ ಮುಖಾಂತರ. ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.